ನನಗೆ ನಾನು ಬದುಕಿದ್ರೆ 10 ರೂಪಾಯಿ ಇದ್ರೆ ಸಾಕು, ಬೇರೆಯವರು ನೋಡಲಿ ಅಂತ ಬದುಕಿದ್ರೆ ಕೋಟಿ ಇದ್ರೂ ಸಾಲಲ್ಲ. ಅವಶ್ಯಕತೆ ಇದ್ದಾಗ ಜೇನು ತುಪ್ಪದ ತರ ಸಿಹಿಯಾಗಿ ಮಾತಾಡ್ತಾರೆ, ಅವಶ್ಯಕತೆ ಮುಗಿದ ಮೇಲೆ ಚೇಳು ತರ ಕುಕ್ಕಿ ಮಾತಾಡ್ತಾರೆ. ನಾವು ಮಾಡುವ ಪ್ರತಿ ಕೆಲಸಗಳಿಗೂ ನಮ್ಮ ಆತ್ಮವಿಶ್ವಾಸ ಬಹಳ ಮುಖ್ಯ, ಬೇರೆಯವರ ಮಾತಿಗಿಂತ. ಅಡೆತಡೆಗಳಿಲ್ಲದೆ ಜೀವನ ಹಲವಾರು ಅಡ್ಡದಾರಿಗಳಿಗೆ ಗುರುತಾಗಿ ಬಿಡ್ತದೆ. ಅಡೆತಡೆಗಳನ್ನು ದಾಟಿ ಬಂದ ಜೀವನ ಇತಿಹಾಸವನ್ನೇ ಸೃಷ್ಟಿಸಿ ಬಿಡ್ತದೆ. ಸಮುದ್ರದ ಅಲೆಗಳ ತರ ನಿರಂತರ ಒಳ್ಳೆಯದನ್ನು ಮಾಡ್ತಿರಬೇಕು, ಕೆಟ್ಟದನ್ನು ಕ್ರಮೇಣವಾಗಿ ದಡಕ್ಕೆ ಸೇರಿಸಬೇಕು. ಅರ್ಜುನನು ಕೃಷ್ಣನಲ್ಲಿ ಕೇಳಿದ, ಪ್ರಭು, ನಿನ್ನ ಪೂಜೆ ಯಾವ ರೀತಿ ಮಾಡಬೇಕು? ಆಗ ಶ್ರೀಕೃಷ್ಣ ಹೇಳ್ತಾನೆ, ನೀನು ಖುಷಿಯಾಗಿರು ಹಾಗೂ ಇತರರನ್ನು ಖುಷಿಯಾಗಿಡು, ಅದೇ ನೀನು ನನಗೆ ಮಾಡುವ ಪೂಜೆ ಅಂತ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದ್ರೆ ಯಾವ ಸಂಬಂಧವೂ ಉಳಿಯಲ್ಲ. ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದ್ರೆ ಯಾವ ಮನಸ್ಸು ಮುರಿಯಲ್ಲ. ಎಷ್ಟೇ ದೊಡ್ಡವರಾಗಿ ಎಷ್ಟೇ ಪ್ರಭಾವಶಾಲಿಯಾಗಿ ರಾಜನಂತೆ ಜೀವಿಸಿದ್ರು ಸಂತೋಷ ಎನ್ನುವುದು ಸುಲಭವಾಗಿ ಸಿಗಲಾರದು. ಅದು ನಿಷ್ಕಲ್ಮಶ ಮತ್ತು ಸರಳ ಪ್ರಾಮಾಣಿಕ ಮನುಷ್ಯನಿಗೆ ಮಾತ್ರ ಲಭ್ಯ. ಸಾಧ್ಯವಾದ್ರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗಿ, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆ ಆಗಬೇಡಿ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದರೆ ಅದರ ರಭಸಕ್ಕೆ ಎಲ್ಲವನ್ನು ಸೋಲಿಸುವ ಸಾಮರ್ಥ್ಯವಿದೆ. ಒಂದು ಕನಸು ಮುರಿದು ಚೂರು ಚೂರಾದ ಮೇಲೂ ಇನ್ನೊಂದು ಕನಸು ಕಾಣುವ ಧೈರ್ಯಕ್ಕೆ ಬದುಕು ಎಂದು ಹೆಸರು. ಬೇಸಿಗೆ ಕಾಲದಲ್ಲಿ ಬೇವಿನ ಮರ ತಂಪು, ಕಷ್ಟದ ಕಾಲದಲ್ಲಿ ತಾಯಿ ಮಡಿಲೇ ತಂಪು.